ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಮೊಟ್ಟೆ ಕೋಳಿ ಸಾಂಬಾರನ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾನು ಮೊಟ್ಟೆ ಕೋಳಿ ತಗೊಂಡಿದ್ದೀನಿ. ಇದು 1 kg 100 ಗ್ರಾಮ್ ಇರ್ಬೋದು. ಇದನ್ನ ಸಾಂಬಾರು ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಬಾಯ್ಲರ್ ಕೋಳಿದು ಸಾಂಬಾರನ್ನ ತೋರಿಸಿದ್ದೀನಿ. ಇದು ನಾಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಅಂತ. ಇಲ್ಲಿ 1 kg ಮತ್ತು 100 ಗ್ರಾಮ್ ಇರ್ಬೋದು. ಇದು ಎಲ್ಲ ಕ್ಲೀನಾಗಿ ಇಷ್ಟು ಬಂದಿದೆ ನೋಡಿ. ಇದನ್ನು ಚೆನ್ನಾಗಿ ಒಂದು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ಇದಕ್ಕೆ ಮೊಟ್ಟೆ ಎಲ್ಲ ಬಂದಿದೆ, ತೋರಿಸ್ತೀನಿ ಅದನ್ನು ನೋಡಿ. ಇದರಲ್ಲಿ ಕೋಳಿಲಿ ಈ ಥರ ಮೊಟ್ಟೆ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಸಣ್ಣ ಸಣ್ಣ ಮೊಟ್ಟೆ ಎಲ್ಲ ಇರುತ್ತೆ ಮತ್ತು ಈ ಥರ ಮೊಟ್ಟೆ ಇರುತ್ತೆ. ಇದನ್ನು ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬೇಡ ಅಂದರೆ ನಿಮಗೆ ಸಾಂಬಾರು ಜೊತೆಗೇ ಇದನ್ನು ಹಾಕಿದ್ರೆ ಇದು ಸೂಪರ್ ಟೇಸ್ಟ್ ಕೊಡುತ್ತೆ. ಇದು ಚಿಕನ್ ಸಾಂಬಾರು ಒಂದ್ಸಲ ಮಾಡಿ ನೋಡಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬಾಯ್ಲರ್ ಕೋಳಿಗಿನ ಇದು ಮೊಟ್ಟೆ ಕೋಳಿ ಸಾಂಬಾರು ತುಂಬ ಒಳ್ಳೆಯದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಮಸಾಲೆಗೆ ಒಂದು 3 ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ. ಇದು ಉರಿಬೇಕು ಇದನ್ನು. ಮತ್ತು ಒಂದು ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಒಂದು 3 ಲವಂಗ ಮತ್ತು ಒಂಚೂರು ಚಕ್ಕೆ, 2 ಏಲಕ್ಕಿ ಮತ್ತು 1 ಇಂಚಷ್ಟು ಶುಂಠಿ. ಇಲ್ಲಿ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ ಒಂದು 5-6 ತಗೊಂಡಿದ್ದೀನಿ. ಇದಿಷ್ಟು ಮಸಾಲೆಗೆ ಇದನ್ನು ಉರಿಬೇಕು. ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ಟು ನೋಡಿ, ಈ ಥರ ಬಾಣಲೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಟೊಮೊಟೊ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಹುರ್ಕೊಳ್ಳಿ ಈರುಳ್ಳಿಗೆ. ನೋಡಿ, ಇವಾಗ ಆಗಿದೆ. ಈರುಳ್ಳಿ ಫ್ರೈ ಆದರೆ ಸಾಕು. ಈಗ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಒಂದು 2-3 ಸ್ಪೂನಷ್ಟು. ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಇದರಲ್ಲೇ ಜಿಡ್ಡಿರುತ್ತೆ. ಅದಕ್ಕೋಸ್ಕರ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಕಾದಿದೆ. ಇವಾಗ ನಾವೇನು ಚಿಕನ್ನು ಕ್ಲೀನ್ ಮಾಡ್ಕೊಂಡಿದ್ವಲ್ಲ, 1 kg 100 ಗ್ರಾಮ್ ಇರ್ಬೋದು, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲ ಚೆನ್ನಾಗಿ ನೀರೆಲ್ಲ ಬತ್ತಬೇಕಿದೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೀರೆಲ್ಲ ಬಿಟ್ಕೊಳ್ತಾ ಇದೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ಸ್ವಲ್ಪ ಎಲ್ಲ ಕುದೀತಾ ಇದೆ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ಸಾಂಬಾರು ಆದಮೇಲೆ ನೋಡಿ ಹಾಕ್ಕೋಬೋದು. ಇಲ್ಲಿ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಇರೋದನ್ನು ತಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಇದೆ. ಧನಿಯಾ ಪುಡಿ ಒಂದು ಸ್ಪೂನಷ್ಟು ಜಾಸ್ತಿ ಇದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕನ್ಗೆ ಹಾಕೋಣ ಬನ್ನಿ. ಇವಾಗ ಚಿಕನ್ನು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವೇನು ಖಾರ ಮತ್ತು ಧನಿಯಾ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ ಬನ್ನಿ. ಹಾಕ್ಬಿಟ್ಟು ಒಂದು 4 ವಿಷಲ್ ಮಾಡ್ಕೋಬೇಕು, ಇಲ್ಲಾಂದರೆ ಇದು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 4-5 ವಿಷಲ್ ಮಾಡ್ಕೊಳ್ಳಿ. ಇಲ್ಲ, ಇದು ಮೊಟ್ಟೆ ಕೋಳಿ ಅಲ್ವಾ, ಬೇಗ ಬೇಯಲ್ಲ. ಅದಕ್ಕೋಸ್ಕರ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 4-5 ವಿಷಲ್ ಮಾಡಬೇಕಿದೆ. ಇವಾಗ ಈರುಳ್ಳಿದೇನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಬಿಟ್ಟು ಅದಕ್ಕೆ ಹಾಕೋಣ ಬನ್ನಿ. ಇವಾಗ ಈರುಳ್ಳಿದು ರೆಡಿಯಾಗಿದೆ. ಇದನ್ನು ಸಹ ಅದಕ್ಕೆ ಹಾಕೋಣ ಬನ್ನಿ. ಈಗ ಕುದೀತಾ ಇದೆ. ಇವಾಗ ಇದನ್ನು ನಾವು ಈರುಳ್ಳಿದು ಎಲ್ಲ ಏನು ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ವಿಷಲ್ ಮಾಡಬೇಕು. ಇವಾಗ ಒಂದು ಸಣ್ಣ ಬೌಲಲ್ಲಿ ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ನೈಸಾಗಿ ರುಬ್ಕೋಬೇಕು ನೋಡಿ. ಇವಾಗ ಕುಕ್ಕರಿಂದ ತೆಗೆದಿದ್ದೀನಿ, ಒಂದು 4-5 ವಿಷಲ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ನೆಲ್ಲ. ಇವಾಗ ನಾವು ಕಾಯಿ ಹಾಕೋಣ.
ಈಗ ನಾವು ಕಾಯಿ ರುಬ್ಕೊಂಡಿದ್ದೀವಿ. ಈಗ ಕಾಯಿ ಹಾಕೋಣ. ಕಾಯಿ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ. ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಮತ್ತು ಖಾರ ಬೇಕು ಅಂದರೆ ಮೇಲೆ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷ ಕುದಿಸ್ಬೇಕು. ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು, ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೇ. ಕುದೀಲಿ ಚೆನ್ನಾಗಿ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಸಾಂಬಾರು ಸೂಪರಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ತಟ್ಟೆಗೆ ಹಾಕ್ಕೊಂಡು ಬಾಡಿಸ್ತಾ ಇರೋದೆ. ನೋಡಿದ್ರಲ್ಲ ವೀಕ್ಷಕರೇ, ನಾಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಡಿ. ನಾವೇನೇ ಮಾಡಿದರೂ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಸೂಪರಾಗಿದೆ ಟೇಸ್ಟು ಮೊಟ್ಟೆ ಕೋಳಿ ಸಾಂಬಾರು. ನೀವು ವಿಡಿಯೋ ನೋಡಿದ ತಕ್ಷಣ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.